ಎಲ್ಲರೂ ಸಮಾನವೇ ಅಂತ ಹೇಳಿ ಒಂದು ಕನಸನ್ನು ಕೊಟ್ಟು ಭಾರತಕ್ಕೆ ಅನುಭವ ಮಂಟಪವನ್ನು ಕೊಟ್ಟ ಬಸವಣ್ಣರವರ ಕಾಲಿಗೆ ಶರಣಗಳನ್ನ ಹೇಳುತ್ತಾ, ಅದೇ ರೀತಿ ಒಬ್ಬ ರೈತನಾದವನು ತನ್ನ ಹೆಂಡತಿಯ ಹೊಟ್ಟೆ ನೋಡಲ್ಲ ತುಂಬಾಯ್ತಾ ಇಲ್ಲ ಅಂತ, ತನ್ನ ಮಕ್ಕಳ ಹೊಟ್ಟೆ ತುಂಬಾಯ್ತಾ ಇಲ್ಲ ಅಂತ ನೋಡಲ್ಲ, ತನ್ನ ಹೊಟ್ಟೆ ತುಂಬಾಯ್ತಾ ಇಲ್ಲ ಅಂತ ನೋಡಲ್ಲ. ಮೊದಲಿಗೆ ಆತ ನೋಡೋದು ನನ್ನ ಭೂಮಿ ತಾಯಿ, ನನ್ನ ಭೂತಾಯಿ, ಆ ಭೂತಾಯಿಯ ಒಡಲು ಹೇಗಾಯ್ತೆ ಅಂತ ಹೇಳಿ ಆ ಭೂತಾಯಿಯನ್ನು ನಮಸ್ಕರಿಸುತ್ತಾ, ರೈತ ಯಾವ ರೀತಿ ಭೂತಾಯಿಯನ್ನು ನಮಸ್ಕರಿಸ್ತಾನೋ ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ಆ ಭೂತಾಯಿಯನ್ನು ನಮಸ್ಕರಿಸ್ತಾನನ್ನ ಈ ಒಂದು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಮಾತಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ದಿನ ನಾವು ಬಹಳಷ್ಟು ದಿನಗಳಿಂದ ನೋಡ್ತಾ ಇದ್ದೀವಿ. ಅನ್ಯಾಯ ಅಂದ್ರೆ ನಾನು ಒಬ್ಬ ಹೋರಾಟಗಾರ, ನಾನು ಹುಟ್ಟಿದಾಗಲಿಂದ ಹೋರಾಟಗಾರ, ಅನ್ಯಾಯ ಮಾಡಕ್ಕೆ ಬಿಡಲ್ಲ, ನಾನು ಹೋರಾಟ ಮಾಡ್ತಾ KGF ಜನರನ್ನ ರಕ್ಷಿಸ್ತೀನಿ ಅಂತ ಹೇಳಿ, KGF ರೈತರನ್ನ ರಕ್ಷಿಸ್ತೀನಿ ಅಂತ ಹೇಳಿ ಮಾನ್ಯ ಮಾಜಿ ಶಾಸಕರಾದಂತ ವೈ ಸಂಪಂಗಿ ಅವರು ಯಾರಪ್ಪ ರಕ್ಷಿಸಿದ್ದಾರೆ ಅಂತಂದ್ರೆ ಮಾನ್ಯ ವೈ ಸಂಪಂಗಿ ಬಿನ್ ಯಲ್ಲಪ್ಪ ಅವರು ರಕ್ಷಿಸ್ಕೊಳ್ತಾ ಇದ್ದಾರೆ, ಅಶ್ವಿನಿ ಸಂಪಂಗಿ ಅವ್ರನ್ನ ರಕ್ಷಿಸ್ಕೊಳ್ತಾ ಇದ್ದಾರೆ, ಪ್ರವೀಣ್ ಕುಮಾರ್ ಎಸ್ ಅನ್ನ ರಕ್ಷಣೆ ಮಾಡ್ತಾ ಇದ್ದಾರೆ, ರಾಮಕ್ಕ ವೈಯನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ನನಗೆ ನಮ್ಮ ರೇಣುಕಾ ಅಕ್ಕ ಇವತ್ತರೆಗೂ ನಮ್ಮ ಕ್ಷೇತ್ರ ಜನ ನಾವು ನೋಡಿಲ್ಲ ಅಂತ ಇದ್ದಾರೆ. ಆದರೂ ಸಹ ಅವರ ಧರ್ಮ ಪತ್ನಿ ಆಗಿರ್ತಕ್ಕಂಥ ರೇಣುಕಾ ಅಕ್ಕ ಅವ್ರನ್ನ ರಕ್ಷಣೆ ಮಾಡ್ತಿರೋದಕ್ಕೆ ಯಾವುದಾದ್ರೂ ಒಂದು ನಿದರ್ಶನ ಆಯ್ತು ಅಂತಂದ್ರೆ ಈ TAPMC ಒಂದು ಪಟ್ಟಿನ ಕಾರಣ ಅಂತೇಳಿ ನನಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ. ಮೊನ್ನೆ ಹೀಗೆ ಒಂದು ಸಣ್ಣದಾಗಿ ನಮ್ಮ ಮಾಧ್ಯಮದ ಮಿತ್ರರ ಹತ್ರ ಇಲ್ಲಿರ್ತಕ್ಕಂಥ ನಮ್ಮ ಗೋವಿಂದಣ್ಣ ಅವರು ಇನ್ನೊಬ್ರು ಬಂದಿಲ್ಲ, ನಮ್ಮ ಬಿಜೆಪಿ ಸುಧಾಕರ್ ಅಣ್ಣನವರು ಬಂದಿಲ್ಲ, ಅದೇ ರೀತಿ ನಮ್ಮ ಬಿಜೆಪಿ ವೆಂಕಟೇಶ್ ಅಣ್ಣನವರು, ನಮ್ಮ ರಾಜಸಂದ್ರದ ಚಲಪತಣ್ಣವರು, ಮುನ್ರಾಮಣ್ಣವರು, ಈ ತರ ಅನೇಕ ರೈತರು ನಮ್ಮ ಮನೆ ಹತ್ರ ಬಂದಾಗ ಅವರ ಅಳಲನ್ನು ತಿಳ್ಕೊಂಡ್ರು. ಈ ತರ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ರೈತರಿಗಾಗಿರ್ತಕ್ಕ ಅನ್ಯಾಯವನ್ನ ಯಾರು ಖಂಡಿಸ್ತಾ ಇಲ್ಲ, ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕನಿಷ್ಠ ಪಕ್ಷ ನೀವು ಮಣ್ಣಿನ ಮಗನಾಗಿದ್ದೀರಾ, ನೀವಾದ್ರೂ ಇದ್ರ ಬಗ್ಗೆ ಮಾತಾಡಿ ಅಂತೇಳಿ ನನಗೆ ಈ ರೈತರ ಒಂದು ನೋವನ್ನ ಹೇಳೋದು. ಆ ಸಮಯದಲ್ಲಿ ಏನೋ ಒಂದು ಸಣ್ಣ ತಪ್ಪಾಗಿರ್ಬೋದು ಅಂತೇಳಿ ನಾನು ಎಲ್ಲ ನಮ್ಮ ಬೇರ್ಮಂಗದ ಗ್ರಾಮೀಣ ಮಾಧ್ಯಮದವ್ರನ್ನ ಕರೆದು ಒಂದು ಸಣ್ಣ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರಿಗೆ ಮನವಿ ಮಾಡಿದೆ. ಅಭಿವೃದ್ಧಿಯ ಅಧಿಕಾರರು ಏನು ಇಲ್ಲಿರ್ತಕ್ಕಂಥ ನಮ್ಮ KGF ಕಾಂಗ್ರೆಸ್ ನಾಯಕರು ನಮ್ಮ ರೂಪಕ್ಕಂತರ ಯಾರೇ ಅಭಿವೃದ್ಧಿ ಮಾಡಿಲ್ಲ, ಅವರಿಗೆ ನಿಷ್ಪಾಕ್ಷಿತವಾಗಿ ಕ್ಷೇತ್ರಕ್ಕೆ ಕೆಲಸ ಮಾಡ್ತಿದ್ದಾರೆ ಅಂತ ಏನ್ ಹೇಳ್ತಾ ಇದ್ರು, ಅವ್ರಿಗೂ ಸಹ ಮನವಿ ಮಾಡಿದ್ದೆ. ರೂಪಕ್ನವರೇ, ನೀವು ಇದ್ರ ಬಗ್ಗೆ ಗಮನ ಹರಿಸಿ ರೈತರಿಗೆ ನ್ಯಾಯವನ್ನ ಕೊಡಿಸೋ ಕೆಲಸ ಮಾಡಬೇಕು ಅಂತೇಳಿ ನಾನು ಅವಳನ್ನು ಮನವಿ ಮಾಡಿದೆ. ಆದ್ರೆ ನಾನು ಪತ್ರಿಕಾಗೋಷ್ಠಿ ನಡೆಸಿ ಸುಮಾರು 1 ವಾರವಾದರೂ ಟಿಟಿಕ್ ಅಂತರ ಅದೇ ನಮ್ಮ ಅಣ್ಣ ಹೇಳ್ತಾ ಇದ್ರು, ಪೋರ್ಚುಗೀಸ್ ಮೇಲೆ ಯುದ್ಧ ಮಾಡ್ಬೇಕಾ, ಫ್ರೆಂಚ್ ಮೇಲೆ ಯುದ್ಧ ಮಾಡ್ಬೇಕಾ, ಅಥವಾ ನಮ್ಮನ್ನ ನಾವೇ ಬುದ್ಧಿ ಹೇಳ್ಕೊಳ್ಬೇಕಾ ಅನ್ನೋ ಒಂದು ಪ್ರಮೇಯ ನಾವಿದ್ದೀರಿ ಅನ್ನೋ ತರ ಇವತ್ತು ನಾವು ಯಾರ ಜೊತೆ ಒದ್ದಾಡಬೇಕು, ಯಾರ ಜೊತೆ ಗುದ್ದಾಡಬೇಕು, ಯಾರ ಜೊತೆ ನಮ್ಮ ಹಕ್ಕನ್ನು ಕೇಳಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಆದ್ದರಿಂದ ನಮ್ಮ ಗೋವಿಂದಣ್ಣವರು, ನಮ್ಮ ವೆಂಕಟೇಶಣ್ಣವರು, ಮತ್ತೆ ನಮ್ಮ ಯುವ ಮುಖಂಡರು, ಯುವ ರೈತ ಮುಖಂಡರು ಆಗಿದ್ದಂತ ನಮ್ಮ ಅಭಿಲಾಷ್ ರೆಡ್ಡಿ ಅವರು, ಮತ್ತೆ ನಮ್ಮ ರಾಜಪ್ಪಣ್ಣ ಅವರು ಬಹಳ ಶ್ರದ್ಧೆಯಿಂದ ಎಲ್ಲರ ರೈತರ ಹತ್ರ ಹೋಗಿ ಅವರ ಒಂದು ಒಪಿನಿಯನ್ ಕಲೆಕ್ಟ್ ಮಾಡಿ ಇವತ್ತು ಒಂದು ದೊಡ್ಡದಾಗಿ ಸಭೆ ಸೇರಿಸಬೇಕು, ಈ ನಮ್ಮ ಕೂಗನ್ನು ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಮೊದಲಿಗೆ ತಂಡಗಳೇ ಇಲ್ಲಿರ್ತಕ್ಕಂಥವರೆಲ್ಲ ಬಹಳ ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು. ಇಲ್ಲಿರ್ತಕ್ಕಂಥವರೆಲ್ಲ ಬುದ್ಧಿವಂತರೆ, ಆಮೇಲೆ ಎಲ್ಲರೂ ರೈತರ ಪರವಾಗಿರ್ತಕ್ಕಂಥವ್ರು, ಎಲ್ಲರೂ ರೈತನ ಒಂದು ಭೂತಾಯಿಯನ್ನು ನಂಬಿಕೊಂಡು ಆ ಭೂತಾಯಿಯ ಕೊಡಿರ್ತಕ್ಕಂಥ ಒಂದು ಭಿಕ್ಷೆಯಿಂದ ಈ ರೈತನ ಬಹಳ ಬೆಳೀತಾ ಇರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥವ್ರು. ನಾವೆಲ್ಲ ಒಂದು ಮಾತನ್ನ ಯೋಚನೆ ಮಾಡ್ಬೇಕಾಗತ್ತೆ. ಇದರಲ್ಲಿ ಮಕ್ಕಳ ರೂಪ ಮೇಡಮ್ ಅವರನ್ನು ಹೇಳ್ತಾ ಇದ್ದಾರೆ, ನಾನು KGF ತಾಲೂಕಿನ ಒಂದು ದಿಸೆಯನ್ನೇ ಬದಲಾಯಿಸ್ಬಿಡ್ತಾ ಇದ್ದೀನಿ, ನಾನು ಮಾಡತಕ್ಕಂಥ ಅಭಿವೃದ್ಧಿ ಯಾರೂ ಮಾಡ್ತಾ ಇಲ್ಲ. ಅದೇ ರೀತಿ ಅವರ ಹಿಂಬಾಲಕರು ಈ ಮೋಹನ್ ಕೃಷ್ಣ ಏನಾದ್ರು ಒಂದು ಮಾತಾಡಿದ್ರೆ ಅವನೇನು ಗ್ರಾಮ ಪಂಚಾಯತ್ ಸದಸ್ಯನ, JP ಅಥವಾ MLA ಅಂತ ಬೈಲಿ ಸ್ಟಾರ್ಟ್ ಮಾಡ್ತಾರೆ. ನಾನಿವತ್ತು ನಮ್ಮ ಕಾಂಗ್ರೆಸ್ ಮುಖಂಡರ ಒಂದು ಕೈಯೆತ್ತು ಬರ್ಕೊಳ್ತಾ ಇದ್ದೀನಿ, ಅಣ್ಣ ಇವತ್ತು ರೈತರ ಪರ ಇರ್ಬೇಕಾದ್ರೆ ಅಂತಾರೆ
APMC ಮಾರ್ಕೆಟ್ ಅನ್ನ ನೀವು ಸ್ಥಾಪನೆ ಮಾಡಿ. ಆ APMC ಮಾರ್ಕೆಟ್ ಸ್ಥಾಪನೆ ಮಾಡಬೇಕಾದ್ರೆ 10 ಸಲ ಪೂಜೆ ಮಾಡ್ತೀನಿ. ನಾನು ಅದಕ್ಕೆ ಸಂತೋಷ ಪಡ್ತೀನಿ. APMC ನೀವು ತಗೊಂಡಿರುವಂತ ಉದ್ದೇಶ ಏನು? ರೈತರಿಗೆ ನ್ಯಾಯಯುತವಾದಂತ ಬೆಲೆ ಸಿಗಬೇಕು ಅಂತೇಳಿ ನೀವು APMC ನ ತಗೊಂಡ್ಬಂದಿದ್ದೀರಿ. ನಾನು ಇವತ್ತು ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ಅಂತಕ್ಕಂಥ ನಮ್ಮ ರೈತರ ಪರವಾಗಿ. ಈ APMC ಆಗಿರ್ತಕ್ಕಂಥ ಅಧ್ಯಕ್ಷರುಗಳು, ಡೈರೆಕ್ಟರ್ಗಳು ಅವರು ನಿಜವಾಗ್ಲೂ ರೈತರೇನ ಅಥವಾ ಬಿಸ್ನೆಸ್ ಮ್ಯಾನ್ಗಳ ಅಥವಾ ಕಾಂಟ್ರಾಕ್ಟ್ಗಳ? ಈ ಒಂದು APMCಯ ನಾಮನಿರ್ದೇಶನ ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ ರೈತರು ಯಾರು ಕಂಡು ಬಂದಿಲ್ವಾ? ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇದರಲ್ಲಿ, ಆಯ್ತು, ನಿಮ್ಮ ಸರ್ಕಾರ ನೀವೇನೋ ಒಂದು ಮಾಡಿದ್ರೆ ಅವರಿಗೆ ಒಂದು APMC ಅಧಿಕಾರಗಳನ್ನ ಕೊಟ್ಟಿದ್ದೀರಾ. APMC ಬಂದೈತಲ್ವಾ? APMC ಬಂದೈತೆ ಅಂತ ಬಂದಲ್ವಾ? ಹೆಚ್ಚು ಕಮ್ಮಿ 3 ತಿಂಗಳ 2 ಮುಗಿಯುತ್ತೆ ಅನ್ನೋದು ನನಗೆ ಮಾಹಿತಿ. ಈ APMC 2 ವರ್ಷಗಳ ಕಾಲ ಅಂದ್ರೆ 1 ವರ್ಷಗಳ ಕಾಲ KGF ರೈತರಿಗೆ ಕೊಟ್ಟಂತ ಬಾಕ್ಯಗಳು ಏನು ಅನ್ನೋದು ನಿಮಗೇನಾದ್ರೂ ಸ್ವಲ್ಪ ರೈತರ ಮೇಲೆ ಖಾಲಿ ಇದ್ದಿತ್ತಂದ್ರೆ ನಾಳೆನೇ ಬಿಡುಗಡೆ ಮಾಡಿ. APMC ಇಂದ ಯಾವೊಬ್ಬ KGF ರೈತನಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ನೋಡೋಣ. ಬಟ್ ಕೆಲವರು ಒಳ್ಳೇದಾಗುತ್ತೆ. ನನಗೆ ಅದೇ ಅರ್ಥ ಆಗ್ತಲ್ಲ. ನಮ್ಮ ಸಂಪಂಗಣ್ಣ ಯಾವತ್ತು ನೋಡಿದ್ರು ನಾನು ಹುಟ್ಟು ಹೋರಾಟಗಾರ, ಚಟಗಾರ ಎಲ್ಲಾ ಮಾತಾಡ್ತಾ ಇರ್ತಾರೆ. ಯಾಕೆ ಸಂಪಂಗಣ್ಣ ನೀನು ಇಡೀ ಕರ್ನಾಟಕ ರಾಜ್ಯದಂತೆಲ್ಲ ಸುತ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಿ ಅನ್ಯಾಯವಾದ ಜಾಗದಲ್ಲಿ ನ್ಯಾಯವನ್ನು ಕೇಳ್ತಿರ್ಬೇಕಾದ್ರೆ KGF ಕ್ಷೇತ್ರದಲ್ಲಿ APMC ನೀವೇ ಹೇಳಿದಿರ, ಸುಮಾರು ಒಂದು ಮೀಟಿಂಗ್ ಅಲ್ಲಿ ನೀವೇ ಕಂಪ್ಲೇಂಟ್ ಮಾಡಿದಿರ. ಇದು ರೈತರು ತಂದಿರ್ತಕ್ಕಂಥ APMC ಅಲ್ಲ, ಗ್ರಾನೇಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ APMC ಇದು. ಇದು ನಾನು ಖಂಡಿಸ್ತಾ ಇದ್ದೀನಿ ಅಂತ ನೀವೇ ಹೇಳ್ತೀರ. ಹುಟ್ಟು ಹೋರಾಟಗಾರರು ಅಂತ ನೀವೇ ಹೇಳ್ತೀರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂಬಿದ್ದೀರಿ ಅಂತ. ಇಷ್ಟು ಹೇಳಬೇಕಾದ್ರೆ ಇವತ್ತರೆಗೂ ನೀವು ಯಾಕೆ ಮೌನ ವಹಿಸಿದ್ದೀರಾ? ಬರೀ ಮಾಧ್ಯಮಗಳಿಗೆ ಯಾಕೆ ಸೀಮಿತವಾಗಿದ್ದೀರಾ ಅಂತ ನಾನು ಕೇಳ್ತಾ ಇಲ್ಲ ಸಂಪಂಗಣ, ಇಲ್ಲಿರ್ತಕ್ಕಂಥವ್ರು ಕೇಳ್ತಾ ಇದ್ದಾರೆ. ಮತ್ತೊಂದು ಪ್ರಶ್ನೆ ಇಲ್ಲಿರ್ತಕ್ಕಂಥ ಮಾನ್ಯ ಅಭಿವೃದ್ಧಿ ಅಧಿಕಾರದಂತ ರೂಪಕ್ಕ ಅವರಿಗೆ, ರೂಪಕ್ಕ ನೀವು ಹೇಳ್ತೀರಾ, ನೀವು ಕಾರಲ್ಲಿ ರಸ್ತೆ ನೋಡ್ರಿ, ನಾನು ಹೆಂಗೆ ರಸ್ತೆ ಡೆವಲಪ್ ಮಾಡಿದ್ದೀನಿ, ಫ್ಲೈಓವರ್ ನೋಡ್ರಿ ಅಂತ. ರೂಪಕ್ಕ ನೀವು ನಿಜವಾಗ್ಲೂ ರೈತರಾಗಿ ಹೊಲದಲ್ಲಿ ಬಿತ್ತನೆ ಮಾಡಿ ಮಳೆಗೋಸ್ಕರ ಮೇಲೆ ಕಣ್ಣನ್ನು ನೋಡಿ ಆ ಹೊಲದಲ್ಲಿ ಬಿಸಿಲಲ್ಲಿ ಕಷ್ಟಪಟ್ಟಿದ್ರೆ ರೈತರಿಗೆ ಏನ್ ಬೇಕಾಗಿತ್ತು ಅಂತ ಗೊತ್ತಾಗ್ತಾ ಇತ್ತು. ರೂಪಕ್ಕ ರೋಡ್ ಇದ್ರೆ ಸಾಕಾಗಲ್ಲ. ರೂಪಕ್ಕ ನೀವ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಕಮಿಷನ್ಗೆ ಒಂದು ಪಾತ್ರೆ ತಂದಿಟ್ಬಿಡ್ತಾ ಇದ್ದೀನಿ, ಆ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ತಿನ್ನಿ ಅಂತೀರಾ. ಬೇಯಿಸ್ಕೊಂಡು ತಿನ್ಬೇಕಂತಂದ್ರೆ ನಮ್ಮ KGF ರೈತ ಬೆಳೆದ್ರೆ ಬೇಯಿಸ್ಕೊಂಡು ತಿನ್ನೋದು. ನಮ್ಮ KGF ರೈತ ಕಷ್ಟಪಟ್ಟು ಭೂತಾಯಿಯಲ್ಲಿ ಅವರು ಕಷ್ಟಪಟ್ಟರೆ ನೀವು ನಾನು ತಿನ್ನಕ್ಕೆ ಆಹಾರ ಸಿಗೋದು. ನೀವು ಮಾತಾಡಿದ APMC ರೋಡ್ ಅಂತೀರಾ. ನಾನು ನಿಮಗೆ ನೇರವಾಗಿ ಸವಾಲಾಗ್ತಾ ಇದ್ದೀನಿ ರೂಪಕ್ಕ. ನಾನು ರೂಪಕ್ಕ ಒಬ್ಬರಿಗೆ ಹೇಳಲ್ಲ, ಸಂಪಂಗಣ ನಿಮಗೂ ಹೇಳ್ತಾ ಇದ್ದೀನಿ, ನಿಮ್ಮಿಬ್ಬರಿಗೂ ಹೇಳಲ್ಲ. ಇನ್ನೊಬ್ಬರು ನಮ್ಮ ಇವಾಗಿರ್ತಕ್ಕಂಥ ನಮ್ಮ MP ನನ್ನ ಬೈಕೊಂಡ್ರೆ ಪರವಾಗಿಲ್ಲ, ಎಲ್ಲ ಹೇಳ್ತಾರೆ ಯಾಡಮ್ಮ MP ಮುಂದೆ ಮಲ್ಲೇಶ್ವರ ರುಚಿ ಸಪ್ಪ ಮುನ್ಸಣ್ಣ ಉಂಟ ಅರ್ಲಾಡಿಕೊಂಡ ರುಚಿ ಕೂಸ್ಕೊಂಡಪ್ಪ ಅಂತ. ಮುನ್ಸಣ್ಣ ನಾನು ನಿಮಗೂ ಕೇಳ್ತಾ ಇದ್ದೀನಿ, ಮುನ್ಸಣ್ಣ ನಿಮಗೇನಾದ್ರೂ KGF ತಾಲೂಕಿನ ರೈತರ ಬಗ್ಗೆ ಗೌರವ ಅಂತಂದ್ರೆ ಮತ್ತೊಂದು ನಿಮ್ಗೆ ಬಿಟ್ಟು ಕೊಟ್ಟಿದ್ದಾರೆ. ಕೋಲಾರನ ಹಿಂದೂ ಸಾಮ್ರಾಟ್, ಕೋಲಾರದ ಹಿಂದೂನ ಹುಲಿ ಅಂತ. ನೀವು ಫಸ್ಟ್ ಹಿಂದೂ ಹುಲಿ ಆಗ್ಬೇಕಂದ್ರೆ ಫಸ್ಟ್ ನೀವು ರೈತರನ್ನ ಕಾಪಾಡಿ ಮುನ್ಸಮ್ಮಣ್ಣ. ನಮ್ಮ ಮಲ್ಲೇಶ್ವರ ಪಟ್ಟಣದಲ್ಲಿ ಆಗುತ್ತೆ ಗೊತ್ತಿಲ್ಲ, ಆದ್ರೆ ನೀವೆಲ್ಲ ಕಡೆ ನಿಮ್ಮ ಒಂದು ಧೈರ್ಯ, ನಿಮ್ಮ ಒಂದು ಸಾಹಸ ಮತ್ತೆ ನೀವು ಮಾಡ್ತಕ್ಕಂಥ ಭಾಷಣಗಳು ನೋಡಿ ಇಲ್ಲಿರ್ತಕ್ಕಂಥವ್ರು ಹೇಳಿದ್ರು ಮುನ್ಸಮ್ಮಣ್ಣ ಹತ್ರ ಹೋಗೋಣ ಅಂತ. ಮುನ್ಸಮ್ಮಣ್ಣ ನಿಮಗೇನಾದ್ರೂ ನಿಜವಾಗ್ಲೂ ಪಕ್ಷದ ಮೇಲೆ, ಬಿಜೆಪಿಯ ಪಕ್ಷದ ಕಾರ್ಯಕರ್ತರ ಮೇಲೆ, ಬಿಜೆಪಿಯ ರೈತ ಮುಖಂಡರ ಮೇಲೆ ಕಾಳಜಿ ಇತ್ತಂದ್ರೆ ನೀವು ಉತ್ತರ ಕೊಡಬೇಕು ಮುನ್ಸಮ್ಮಣ್ಣ. ಕೇವಲ ನಮ್ಮ ವೈಸಂಪಂಗಿಯರ ಕುಟುಂಬದ 5 ಹೆಸರು ಉಳ್ಕೊಂಡವೆ. 498 ಷೇರುದಾರರನ್ನ ತೆರಿಗೆ ಮಾಡಿದ್ದೇವೆ. ಮೊನ್ನೆ ಮಾತಾಡಬೇಕಾದ್ರೆ ಹೇಳಿದಂತೆ ನಮ್ಮ ಡೈರೆಕ್ಟರ್ APMC ಯಲ್ಲಿ, ಸಾರಿ DAPMC ಯಲ್ಲಿ
ಅಂದ್ರೆ ನಮ್ಮನ್ನ ಧಿಕ್ಕರಿಸ್ತಾರೆ ಗ್ರಾಮಗಳ ರೈತರು ಅಂದ್ರಂತೆ. ಅದಕ್ಕೆ ಪಾಪ 8 ಮಂದಿ ಹೇಳ್ತಾರಂತೆ, ನಾನು ಇರ್ತಕ್ಕಂಥ రైతుల ಕೇಳ್ಕೋಬೇಕು. రైట్ పైన టికెట్ తీసుకొని ఏం చేసాకైతుందిలే, అయిపోయా, డిలీట్ చేసింది అయిపోయా, వాళ్ళు ఓటు పవర్ లేదు ఏం లేదు, నెక్స్ట్ మనమే ప్రెసిడెంట్ అంటారంತೆ. ಮುನ್ಸಮಣ ನೀನ್ ನನಗೆ ಏನಂದ್ರೆ ಮೋಹನ್ ಕೃಷ್ಣ ನಿನ್ ಕ್ಷೇತ್ರದಲ್ಲಿ ಹೋರಾಡಿ ಜೋತ್ ಖಾಲಿ ಮಾಡ್ಕೊಳ್ತೀಯ, ನಿನ್ ಜೊತೆ ಯಾರು ಇಲ್ಲ ಅಂತ. ಮುನ್ಸಮಣ ನನ್ ಜೊತೆ ಯಾರು ಇಲ್ಲ ಮುನ್ಸಮಣ, ನನ್ ಜೊತೆ ಇರ್ತಕ್ಕಂಥ ಭಗವಂತ ಮುನ್ಸಮಣ ಇರೋದು. ನನ್ ಜೊತೆ ಯಾರು ಇಲ್ಲ ಮುನ್ಸಮಣ, ನನ್ ಜೊತೆ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ನನ್ ಜೊತೆ ಇದ್ದಾರೆ ಮುನ್ಸಮಣ. ಆದ್ರಿಂದ ನಮ್ಮ ಮಾಧ್ಯಮದ ಮಿತ್ರರಾದವರು ಗಮನ ತಗೋಬನ್ನಿ ಸಾಹೇಬ್ರುಗಳೇ. ಈ 5 ಹೆಸರು ಉಳ್ಕೊಳ್ಳೋದಕ್ಕೆ ಏನು ಕಾರಣ? ರಾಮಕ್ಕ, ನವೀನ್, ಪ್ರವೀಣ್, ಅಶ್ವಿನಿ, ರೇಣುಕಕ್ಕ, ಈ ಹೆಸರು ಉಳ್ಕೊಳ್ಳೋದಕ್ಕೆ ಏನು ಕಾರಣ? ಇಲ್ಲಿ ಕೂತಿರ್ತಕ್ಕಂಥವ್ರು ಕೈ ಬಿಟ್ಟಿರ್ಲಿಕ್ಕೆ ಏನು ಕಾರಣ ಅಂತ ಮುನ್ಸಮಣ ದೇವರುಗಳ ಮುನ್ಸಮಣ. ಮತ್ತೆ ಅಲ್ಲಿರ್ತಕ್ಕಂಥ ದಯವಿಟ್ಟು ಹೇಳ್ತೀನಿ, ನೀವು ನಿಮ್ಮ ಆತ್ಮ ಸಾಕ್ಷಿಯನ್ನ, ನಮ್ಮ ಆತ್ಮನೇ ನಮ್ಮ ಲಿಂಗ ಅಂತ ಹೇಳ್ತಾರೆ. ಭಗವಂತ ಎಲ್ಲಿದೆ ಅಂದ್ರೆ ನಮ್ಮ ಆತ್ಮದಲ್ಲಿ ಅಂತಾರೆ. ಸಂಪಂಗಣ ನಾನು ನಿಮಗೂ ಹೇಳ್ತಾ ಇದ್ದೀನಿ, ನೀವು ಗುಡ್ಡಲ್ಲಿ ದೇವಸ್ಥಾನ ಹತ್ರ ಬಂದ್ರೆ ವೆಂಕಟ ಸ್ವಾಮಿ ನೀವೇ ಗೋಲ್ಡನ್ ಚಾಟಿ ಮಾಡಿದ್ರು, ಅಲ್ಲಿ ಬಂದ್ರು ಬೇಡಿ, ಅದು ಬಿಟ್ಟು ವಿಜಯೇಂದ್ರ ಸ್ವಾಮಿ ಹತ್ರ ಬಂದ್ರು ಬೇಡಿ. ಅದು ಹಿಂಗಂದ್ರೆ ಇರೋ ಜಾಗದಲ್ಲಿ ನಾನು ಪ್ರಮಾಣಿಸ್ತೀನಿ ಅಂದ್ರೆ ಅದಕ್ಕೂ ಬೇಡಿ. ಸಂಪಂಗಣ ನೀವು ಕೊಡ್ತಕ್ಕಂಥ ಉತ್ತರ ಸಭೆಗೆ ಯಾರು ಬಂದಿಲ್ಲ, 50,000 ಅಥವಾ 2,000 ವಹಿವಾಟು ನಡೆಸಿಲ್ಲ, ಅದನ್ನ ನಾವು ಡಿಲೀಟ್ ಮಾಡಿದೀನಿ ಅಂತ ಹೇಳ್ತಿದ್ದೀರಾ. ಇವತ್ತು ನಾನು ದೇವರಲ್ಲಿ ನಾನು ಪ್ರಮಾಣ ಮಾಡಕ್ಕೆ ರೆಡಿ ಇದ್ದೀನಿ, ನೀವು ಪ್ರಮಾಣ ಮಾಡಕ್ಕೆ ರೆಡಿ ಇದ್ದೀರಿ. ನಿಮ್ಮ ಧರ್ಮ ತತ್ವಗಳು ಎಲ್ಲ ಮೀಟಿಂಗ್ ಬಂದರೆ ಇದರಲ್ಲಿ ಅವ್ಯವಹಾರ ನಡೆದಿಲ್ಲ ಅಂತ ನೀವು ಪ್ರಮಾಣ ಮಾಡೋದಾದ್ರೆ ನೀವು ಮಾಡಕ್ಕೂ ರೆಡಿ ಇದ್ದಾರೆ. ದಯವಿಟ್ಟು ನಿಮ್ಮ ಕುಟುಂಬವನ್ನ ಕಾಪಾಡಿಕೊಳ್ಳಕ್ಕೆ, ನಿಮ್ಮ ಒಂದು ಕುಟುಂಬದ ರಾಜಕಾರಣವನ್ನು ಬೆಳೆಸ್ಕೊಳ್ಳೋದಕ್ಕೆ ನನ್ನ ಕೆಎಚ್ಎಫ್ ರೈತರ ಹಿತಶಕ್ತಿಯನ್ನ ನೀವು ಕಸಿದುಕೊಂಡು ನಾನು ಸುಮ್ಮನೆ ಸಂಭಾವಣ. ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರು ನಮ್ಮ ಅಭಿಯಾನ್ ಶೆಟ್ಟಿ ಅವರು, ಇಲ್ಲಿರ್ತಕ್ಕಂಥ ರೈತರಿಗೆಲ್ಲ ಗೊತ್ತಾಗಬೇಕು, ಬಹುಶಃ ಎಷ್ಟೊಂದು ಸ್ಕೀಮ್ಗಳಾಯ್ತು ನಮ್ಮ ಸರ್ಕಾರ ಬದೀವಿ ಅಂತಂದ್ರೆ ನಾನು ಕೂಡ ಗೊತ್ತಿಲ್ಲಲ್ಲ ಇಷ್ಟೊಂದು ಮಟ್ಟದಲ್ಲಿ ನಮಗೆ ಈ ಒಂದು ಸೇವೆ ಸಿಗ್ತಾ ಇದ್ದ ಅಂತ. ನಾನು ರೂಪಕ್ಕೆ ನೇರವಾಗಿ ಚಾಲೆಂಜ್ ಮಾಡ್ತೀನಿ, ಕಾಂಗ್ರೆಸ್ ಅವರು ಯಾರು ನೇರವಾಗಿ ನಮ್ಮ ರೂಪಕ ಅಭಿವೃದ್ಧಿ ಅಧಿಕಾರಗಳು ಏನೋ ರೈತರ ಪರ ಇದ್ದಾರೆ ಅಂತ ಹೇಳ್ತಾರೆ, ನಾನು ಅವ್ರ ಚಾಲೆಂಜ್ ಅನ್ನು ಮಾಡ್ತಾ ಇದ್ದೀನಿ. ನಿಮಗೇನಾದ್ರೂ ತಾಕತ್ತಿತ್ತು ಅಂದ್ರೆ ನಾನು ನಿಮ್ ಕಾಯಿ ಉಳ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಇದಾಗಿದ ತಕ್ಷಣ ಮತ್ತೆ ನಿಮ್ ಗುಂಡಾಗಿ ಬಿಡ್ತೀರ ನನ್ನ ಮೇಲೆ ಪತ್ರಿಕಾಗೋಷ್ಠಿ ಮಾಡಕ್ಕೆ. ನಿಮಗೆ ತಾಕತ್ತಿದ್ರೆ ನಿಮ್ಮ ಮೇಡಮ್ ನಿಜವಾಗ್ಲೂ ಮಾಡಿದ್ರೆ ಇದೇ ಮಾತಿಂದ ಇದನ್ನ ಬಿಡುಗಡೆ ಮಾಡ್ಲಿ. ನನ್ನ ಪ್ರಶ್ನೆ ಎಷ್ಟಿರೋ ಪಕ್ಕ ನಿಮ್ಗೆ ಬರೀ ತಾಲೂರಿಗೆ ಹಾಕ್ಬಿಟ್ಟು ಕಮಿಷನ್ ಇಟ್ಕೊಂಡು ಮೊನ್ನೆ ಯಾರೋ ಹೇಳಿದ್ರು ಡೋಂಟ್ ಟಾಕ್ ಅಬೌಟ್ ಗೋವಿಂದಗೌಡ ಅಂತ. ರೀ ಗೋವಿಂದಗೌಡ ಅವ್ರ ಅಪ್ಪನ ಬಗ್ಗೆ ಮಾತಾಡ್ತಿದ್ರಿ, ಕೆಎಚ್ಎಫ್ ತಾಲೂಕ್ರಿ ಇದು. ಒಂದ್ ಕಡೆ ಗೋವಿಂದಗೌಡ ಹೇಳ್ತಾರೆ ಸಂಪಂಗಿ ಯಾರು ಅಂತ, ಇನ್ನೊಂದ್ ಕಡೆ ಸಂಪಂಗಿ ಹೇಳ್ತಾರೆ ಗೋವಿಂದಗೌಡ ಯಾರು ಅಂತ. ನೀವು ಒಳಗೊಪ್ಪಂದ ಮಾಡ್ಕೊಂಡಿಲ್ಲ ಅಂದ್ರೆ ಇವತ್ತರೆಗೂ ನಮ್ಮ ರೂಪಕ ಆಗ್ಲಿ ಗೋವಿಂದಗೌಡ ಆಗ್ಲಿ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಪಕ್ಷಾತೀತವಾಗಿ ನಡೆಸತಕ್ಕಂಥ ರೈತ ಸಭೆ. ಇವತ್ತು ನಮ್ಮ ಅಭಿಲಾಷ್ ರೆಡ್ಡಿ ಇರ್ತಕ್ಕಂಥ ಮುಖಂಡರು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನ್ಯಾಯ ಕೇಳ್ತಾ ಇದ್ರು, ಮಾನ್ಯ ಯಡಿಯೂರಪ್ಪ ನ್ಯಾಯ ಕೇಳ್ತಾ ಇದ್ರಿ, ಮಾನ್ಯ ಶ್ರೀಕುಮಾರ್ ಸ್ವಾಮಿ ಅವರು ನ್ಯಾಯ ಕೇಳ್ತಾ ಇದ್ರಿ. ಎಲ್ಲರಿಗಿಂತ ಮಿಗಿಲಾಗಿ ಈ ದೇಶ ಕಂಡ ಒಬ್ಬ ಏಕೈಕ ವ್ಯಕ್ತಿ ಯಾರಾದ್ರೂ ಭಾರತ ಮೇಲೆ ಉಳಿಸ್ತಾ ಇದ್ದಾರೆ ಅನ್ನೋ ಒಂದು ನಂಬಿಕೆ ಇತ್ತು ಅಂತಂದ್ರೆ ಅದು ನರೇಂದ್ರ ಮೋದಿಜಿನ. ನರೇಂದ್ರ ಮೋದಿಜಿಗೂ ನಾವು ನ್ಯಾಯ ಕೇಳ್ತಾ ಇದ್ವಿ. ಇವತ್ತು ನನ್ನ ನೇರ ಸವಾಲು ಕಾಂಗ್ರೆಸ್ಗರಿಗೆ ಯಾರೆಲ್ಲ ಡೆವಲಪ್ಮೆಂಟ್ ಮಾಡಿದ್ದೀನಿ ಅಂತ ಬೆppe ಹೇಳ್ತಾ ಇದ್ರಲ್ಲ, ನನ್ನ ರೈತರು ಬರಾದಿನ ಅಂತ ಬೆppe ಹೇಳ್ತಾ ಇದ್ರಲ್ಲ, ಅವ್ರಿಗೆ ಸವಾಲನ್ನು ಸ್ವೀಕರಿಸಿ ಇಲ್ಲಿರ್ತಕ್ಕಂಥವ್ರು ಬಿಡಿ. ನಾನು ಇಷ್ಟೇ ಸ್ಪಷ್ಟವಾಗಿ ಹೇಳ್ತೀನಿ, ಬಿತ್ತನೆ ಬೀಜಗಳ ಪೂರೈಕೆಗೆ ಒಂದು ಸ್ಕೀಮ್ ಐತೆ, ಸಸ್ಯ ಸಂರಕ್ಷಣೆಗೆ ಒಂದು ಸ್ಕೀಮ್ ಐತೆ, ಮಣ್ಣಿನ ಸತ್ವ ಹೆಚ್ಚುವಿಕೆಗೆ ಒಂದು ಸ್ಕೀಮ್ ಐತೆ, ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆಗೆ ಒಂದು ಗವರ್ಮೆಂಟ್ ಗಿಂದ ಒಂದು ಸಹಾಯಧನ ಐತೆ, ಕೃಷಿ ಯಂತ್ರೋಪಕರಣ ಬಗ್ಗೆ ಐತೆ, ಸಾವಯವ ಕೃಷಿ ಮತ್ತು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ, ರೈತ ಸಿರಿ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಇದು ಮಾತ್ರ ಆಗಬೇಕು, ಯಾಕಂದ್ರೆ ನರೇಂದ್ರ ಮೋದಿ ಕೊಡ್ತಾ ಇರ್ತಕ್ಕಂಥ. ಇದನ್ನು ಬಿಟ್ಟು ಬೇರೆ ಯಾವ್ದಾದ್ರು ನೋಡಿ ಹೇಳೋಣ. ಕರ್ನಾಟಕ ರೈತ ಸಂರಕ್ಷಣಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ರಾಸಾಯನಿಕ ಎಲ್ಲ ರೀತಿಯಾಗಿ ನಿಮ್ಮ ಕಾಂಗ್ರೆಸ್ ಹೇಳಿದಾಗ ಅಭಿವೃದ್ಧಿ ಅಧಿಕಾರರ ಡಾಕ್ಟರ್ ಎಷ್ಟು ಓದಿದ್ದಾರೆ ಅಂತಾರೆ. ನೀನ್ ಡಾಕ್ಟರ್ ಓದಿದ್ದೆ ಅಪ್ಪ,
ತಪ್ಪು ಮಾಡಿದ್ರೆ ಅಂತ ಗೊತ್ತಾಗಿ ಸುಮ್ಮನೆ ಮೀಡಿಯಾ ಬಂದು ಮತ್ತೆ ಯಾಕಂತ ಹೇಳ್ತೀಯ. ಅದರಿಂದ ಈ ಒಂದು ರೈತರ ಮತವನ್ನ ಕಸಿಲಿಕ್ಕೆ ಏನು ಪ್ರಯತ್ನ ಮಾಡಿದಿರಾ ಅದನ್ನ ಕೈ ಬಿಡಬೇಕು. ಮಾನ್ಯ ಶಾಸಕರು ಇದರಲ್ಲಿ ಇಂಟರ್ಫಿಯರ್ ಆಗಿ ಸೂಕ್ತವಾದ ತನಿಖೆ ನಡೆಸಿ ರೈತರಿಗೆ ನ್ಯಾಯ ಕೊಡಿಸಬೇಕು. ನೀವಿಬ್ರು ಕಾಂಗ್ರೆಸ್ ಮಾನ್ಯ ಬಿಜೆಪಿ ಒಂದಲ್ಲ ಅಂದ್ರೆ ನೀವು ಇದನ್ನ ಮಾಡ್ತೀರಾ. ಇಲ್ಲ ಅನ್ನೋ ಪಕ್ಷದಲ್ಲಿ PAPMCಗೆ ಮುತ್ತಿಗೆ ಹಾಕೋಣ ಬೇಡ, ಮುತ್ತಿಗೆ ಹಾಕೋಣ ಬೇಡ, ಮುತ್ತಿಗೆ ಹಾಕೋಣ ಬೇಡ. ದಯಮಾಡಿ ಅದಕ್ಕೆ ಕಾಲಾವಕಾಶ ಕೊಡಬೇಡಿ. ಟ್ರೈನ್ ಮೇಲೆ ನಾವು ಟಿಕೆಟ್ ತಗೊಳ್ಳೋದಲ್ಲ, ಟ್ರೈನ್ ಹತ್ತು ವಾಪಸ್ ಕಳ್ಸೋಂತವಾಗ ಈ ಒಂದು ಮೋಹನ್ ಕೃಷ್ಣನ ಇಂಟರ್ಫಿಯರೆನ್ಸ್ ನಮ್ಮ ರಾಜಕೀಯ ಎಲ್ಲ ನೀವಿರ್ತಕ್ಕಂಥವೆಲ್ಲ ನೆನೆಸ್ಕೋಬೇಕು. ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ, ಅವ್ರಿಗೂ ಮನವಿ ಮಾಡ್ತಾ ಇದ್ದೀವಿ. ಮಾನ್ಯ ನರೇಂದ್ರ ಮೋದಿಜಿ ಗೊತ್ತಿಲ್ಲ, ಈ ಬಡ ರೈತರು ಅಷ್ಟೊಂದು ಹೋಗಕ್ಕೆ ಅದನ್ನು ಗೊತ್ತಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ಬಿಡೋಣ. ಎಲ್ಲ ಡಿಪಾರ್ಟ್ಮೆಂಟ್ಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಪಕ್ಷದಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ದಯಮಾಡಿ ರೈತರ ಹಕ್ಕನ್ನು ಉಳಿಸಿ. KGF ತಾಲೂಕು ಬಿಜೆಪಿ ಕಾಂಗ್ರೆಸ್ ಕಟ್ಟ ಎದುರಾಳಿಗಳು ಅನ್ನೋದನ್ನ ನೀವು ಪ್ರೂವ್ ಮಾಡಿ. ನಾವು ಮೇಡಮ್ ಗೊತ್ತಾಗ್ತಾ ಅವರು ನಿಮಗೆ ಬಹಳಷ್ಟು ಶಕ್ತಿ ಐತೆ. ಈ ಭೂಮಾಫಿ ಅದು ಏನಾಗ್ತಾ ಇದೆ ಅದಕ್ಕೊಂದು ಎನ್ಕ್ವೈರಿ ಆಗಿ ಕೂಡಲೇ ನಾಳೆ ಇದರ ಬಗ್ಗೆ ಗಮನ ಹರಿಸಿ ರೈತರಿಗೆ ನ್ಯಾಯ ಕೊಡಿಸಿ. ಇಲ್ಲಾಂದ್ರೆ ನಮ್ಮ ರೈತರ ಸಹನೆ ಕಟ್ಟೆ ಉಳಿತಾ ಅಂತಂದ್ರೆ ಭೂತಾಯಿಯಲ್ಲಿ ಕಷ್ಟಪಡೋರಿಗೆ PAPMC ಭಾಗವಹಿಸೋದು ಕಷ್ಟ ಇಲ್ಲ ಅಂತ ಹೇಳ್ತಾ ಇಷ್ಟೊತ್ತು ಕರೆದು ನಿಮ್ಮ ಒಂದು ಮಾತುಗಳು ನನ್ನ ಹತ್ರ ಹೇಳಿ ನನ್ನ ನೆನಪಿರ್ತಕ್ಕಂಥ ಭರವಸೆಗೆ ಮುಂದಿನ ದಿನಗಳಲ್ಲಿ ಭಗವಂತ ಮತ್ತಿನ್ನೊಂದು 2 ನಿಮಿಷ ಮುಗಿಸ್ತೀನಿ. ನಮ್ಮ ಬಿಜೆಪಿಯವರು, ನಮ್ಮ ಬಿಜೆಪಿ ಅಂದ್ರೆ ಇಲ್ಲಿರ್ತಕ್ಕಂಥ ಸುಮಾರು ಬಿಜೆಪಿ ಅವರು ದಯಮಾಡಿ ಯಾರು ಸ್ವಾಭಿಮಾನ ಇತ್ತು ಬಿಜೆಪಿ ಪಕ್ಷದ ಮೇಲೆ ಅಂತಂದ್ರೆ ಬಿಜೆಪಿ ನಮ್ಮ KGF ಬೆಳಿಬೇಕು ಅಂತಂದ್ರೆ ಬಿಜೆಪಿ ನಂಬಿರ್ತಕ್ಕಂಥ ರೈತರು ಬೆಳಿಬೇಕಂದ್ರೆ ಯಾರಾದ್ರೂ ಒಬ್ಬರು ಕಂಡ್ರಿ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ರೈತರ ಪರ ಮಾತಾಡ್ತೀವಿ. ಕಾಂಗ್ರೆಸ್ ನಿಜವಾಗ್ಲೂ ಕಾಂಗ್ರೆಸ್ ಅವರು ಈ ಅನರ್ಹ ಪಟ್ಟು ಜಾಸ್ತಿ ಜನ ಇದ್ದಾರೆ ಕಾಂಗ್ರೆಸ್ ಪಕ್ಷ ನಮ್ಮ ರೂಟ್ ಮಕ್ಕಳು ಇದ್ದಾರೆ. ನೀವೇ ಪ್ರೆಸ್ ಮೀಟ್ ಮಾಡಿ, ಎಲ್ಲರೂ ಒಂದಾಗೋಣ, ಬಿಟ್ಟು ರಾಜಕೀಯ. ಈಗ ನಾನು ಹೇಳಿದ್ನಲ್ಲ, ಗೋವಿಂದಗೌಡರು ಕಾಲಿಟ್ಕೊಳ್ಳೋದು ರೆಡಿ, ಸಂಪಾದನೆ ಕಾಲಿಟ್ಕೊಳ್ಳೋದು ರೆಡಿ, ರೂಟ್ ಮಕ್ಕಳು ಕೈ ಮುಗಿಯೋದು ರೆಡಿ. ಯಾಕೋಸ್ಕರ? ನಮ್ಮ ರೈತರಿಗೋಸ್ಕರ. ನೀವು ಯಾರು ಮಾತಾಡಿಲ್ಲ ಅಂದ್ರೆ ಇರ್ತಕ್ಕಂಥ ಬಿಜೆಪಿಯವರಿಗೆ ಯಾರು ಪ್ರಚಾರ ಮಾಡ್ಕೋತಾರೆ. ಯಾವ ಒಂದು ನೈತಿಕತೆ ನಿಮಗೆ ಒಂದು ಚುನಾವಣೆ ಬಂದು ಗ್ರಾಮೀಣ ಭಾಗದಲ್ಲಿ ರೈತರ ಹತ್ರ ಮತ ಕೇಳುವಂತ ನೈತಿಕತೆ ನೀವು ಕಳ್ಕೊಳ್ತೀರಾ ಅಂತ ಹೇಳ್ತಾ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಅಭಿಲಾಷ್ ರೆಡ್ಡಿ ಅವರು ಇದರಿಗೆಲ್ಲ ವಂದಿಸ್ತೀನಿ. ಕೊನೆಗೆ ಒಂದೇ ಒಂದು ಸಣ್ಣ ಮನವಿ. ಎಷ್ಟೋ ಜನ ರೈತರು ಈ ಸಲ ಮತದಾನ ಹಕ್ಕನ್ನು ನೀಡುವ ಮೂಲಕ ನಮ್ಮ KGF ರೈತರ ಒಂದು ಕಣ್ಣೀರಿನ ಕಥೆಯಲ್ಲಿ ಒಂದು ಅವಮಾನ ರೀತಿಯಾಗಿ ಕೂಡ ಒಂದು ಬಂದಿರುವಂತಹ ದಾರಿ ಆಗ್ತಾ ಇದೆ. ಆದ ಕಾರಣಕ್ಕಾಗಿ ಕೂಡ ಸರಿಸುಮಾರು 15-20 ದಿವಸಗಳಿಂದ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಇರುವಂತಹ ನಮ್ಮ ಎಲ್ಲ ಷೇರು ಮತದಾರರು ಮತ್ತು ಮುಂದಿರುವಂತಹ ಎಲ್ಲ ಮತದಾರರು ಕೂಡ ಅನೇಕ ಹೋರಾಟಗಳು ಮಾಡ್ಕೊಳ್ತಾ ಬಂದಿದ್ದೀವಿ. ಮುಖ್ಯವಾಗಿ ಕೂಡ ನಮ್ಮ ಗೋವಿಂದನ್ ಆಗಿರ್ಬೋದು ಮತ್ತು ವೆಂಕಟೇಶಣ್ಣ, ಸುಧಾಕರ್ ಎಲ್ಲರೂ ಕೂಡ ಜೊತೆಗೂಡಿ ಕೂಡ ಎಲ್ಲ ಒಂದು ನಮ್ಮ ಹಕ್ಕನ್ನು ಕಾಪಾಡಬೇಕಂತೇಳಿ ನಾವು ಪ್ರಯತ್ನ ಪಟ್ವಿ. ಆ ಪ್ರಯತ್ನ ಪಟ್ಟುವಂತಹ ಸಂದರ್ಭದಲ್ಲಿ ನಮ್ಮ RK ಫೌಂಡೇಶನ್ ಅಧ್ಯಕ್ಷರಾದಂತಹ ಮೋಹನ್ ಕೃಷ್ಣ ಅವರು ಕೂಡ ಇಲ್ಲಿ ಆಗಿರುವಂತಹ ಅನ್ಯಾಯಕ್ಕೆ ನಾನು ಕೂಡ ಜೊತೆಗೂಡಿಸಲಿ ಅಂತೇಳಿ ಅವರು ನಮ್ಮ ಜೊತೆಗೂಡಿ ನಿಮ್ಮ ಹೋರಾಟಕ್ಕೆ ನನ್ನ ಮೊದಲೇ ಇಟ್ಟಾಗಿದೆ ಹೇಳಿ ಅವರು ಕೂಡ ನಮ್ಮಲ್ಲಿ ನಮ್ಮ ಹೋರಾಟಕ್ಕೆ ಸ್ಪಂದನೆ ಕೊಟ್ಟು ಅವರಿಗೆ ನಮ್ಮ KGF ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರುಕಟ್ಟೆ ಷೇರುದಾರರ ಪರವಾಗಿ ಕೂಡ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಏನು ನಮ್ಮ DAPMC ಅಂದ್ರೆ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರುಕಟ್ಟೆ ಅಂತ ಹೇಳಿದ್ರೆ ಅಲ್ಲಿ ಸರಿಸುಮಾರು ನಮ್ಮ ರೈತರಿಗೆ ಅನೇಕ ಸೌಲಭ್ಯಗಳು ಸಿಗಬೇಕಾಗುತ್ತೆ. ಆದರೂ ಕೂಡ ಕಳೆದ 4.5 ವರ್ಷಗಳಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸೇವೆ ಆಗಿರ್ಬೋದು, ಒಂದು ಸಹಕಾರ ಆಗಿರ್ಬೋದು, ಒಂದು ಸೌಲಭ್ಯ ಆಗಿರ್ಬೋದು ಯಾವುದೂ ಕೂಡ ನಮಗೆ ತಿಳಿದಿರೋ ಹಾಗೆ ಮತ್ತೆ ನಿಮಗೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಕೂಡ ಯಾರಿಗೂ ಕೂಡ ಒಂದೇ ಒಂದು ಸೌಲಭ್ಯ ಆಗಿಲ್ಲ. ಇದರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ತಾಲೂಕು APMC ಅಂತ ಹೇಳಿದ್ರೆ ನಮಗೆ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶ ಬಂದ್ಬಿಟ್ಟು ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಸೌಲಭ್ಯ ಒದಗಿಸಬೇಕು, ಮತ್ತೆ ಅದರ ಜೊತೆಗೆ ನಮ್ಮ ರೈತರು ಬೆಳೆದಂತಹ ಬೆಳೆಗಳಿಗೆ ಒಂದು ಮಾರುಕಟ್ಟೆ ಸೌಲಭ್ಯ ಒದಗಿಸಬೇಕು. ಅದರ ಜೊತೆಗೆ ಕೂಡ ಏನು ನಮ್ಮ ರೈತರು ಕೃಷಿ ಪರಿಕರ ಅಂತ ಹೇಳಿದ್ರೆ ನಮ್ಮ ಏನು ಇನ್ಸ್ಟ್ರೂಮೆಂಟ್ ಇರುತ್ತೆ, ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಇರುತ್ತೆ, ಅದನ್ನ ಸಬ್ಸಿಡಿ ದರದಲ್ಲಿ ಕೂಡ ನಮಗೆ ನೀಡಬೇಕು ಅಂತಹ ಒಂದು ಉದ್ದೇಶ ಕೂಡ ಇದರಲ್ಲಿ ಇರುತ್ತೆ ನಮ್ಮ DAPMCಯಲ್ಲಿ.
ಅದ್ರ ಜೊತೆಗೆ ಕೂಡ ಒಂದು ಆರ್ಥಿಕ ಭದ್ರತೆ ಇರುತ್ತೆ. ಆ ಆರ್ಥಿಕ ಭದ್ರತೆಯಲ್ಲೂ ಕೂಡ ಸರಿಸುಮಾರು 2 ಲಕ್ಷ ರೂಪಾಯಿಯಷ್ಟು ಒಬ್ಬ ರೈತರಿಗೆ ಒಂದು ಶೂನ್ಯ ಬಡ್ಡಿ ದರದಲ್ಲಿ ಕೂಡ ಒಂದು ಕೊಡುವಂಥ ಅವಕಾಶ ಇದೆ. ಆದರೆ ನಮಗೆ ಇದ್ರ ಜೊತೆಗೆ ಕೂಡ ನಮ್ಮ ಏನು ರೈತರು ನಮ್ಮ ಬೆಳೆ ಬೆಳೀತಾರೆ ಅದನ್ನ